ಬೆಂಗಳೂರಿನಲ್ಲಿ ಬೇಸಿಗೆಯ ಆರಂಭದಲ್ಲಿಯೇ ನೀರಿನ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಈ ನಡುವೆ ಬೆಂಗಳೂರಿನಲ್ಲಿ ಜಲಮಂಡಳಿಯ ಬೋರ್ವೆಲ್ನಿಂದ ಅಕ್ರಮವಾಗಿ ಪ್ರಭಾವಿಗಳು ತಮ್ಮ ಮನೆಗೆ ನೀರಿನ ಸಂಪರ್ಕವನ್ನ ತೆಗೆದುಕೊಂಡಿದ್ದಾರೆ. ಈ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ವರದಿ ಪ್ರಸಾರವನ್ನ ಮಾಡ್ತಾ ಇದ್ದಂತೆ ಅಧಿಕಾರಿಗಳು ಅಕ್ರಮ ನೀರಿನ ಸಂಪರ್ಕವನ್ನ ಕಡಿತ ಮಾಡಿದ್ದಾರೆ. ಈ ಕುರಿತ ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಜಲಮಂಡಳಿ ನೀರಿಗೆ ಪ್ರಭಾವಿಗಳಿಂದ ಕಳ್ಳ ಮಾರ್ಗದಲ್ಲಿ ಮನೆಗಳಿಗೆ ಟ್ಯಾಂಕರ್ ನೀರು, ಅಕ್ರಮವಾಗಿ ಮನೆಗಳಿಗೆ ಪೈಪ್ ಮೂಲಕ ಸಂಪರ್ಕ. ಬೆಂಗಳೂರಿನಲ್ಲಿ ಕುಡಿಯುವ ನೀರಿಗೆ ತೀವ್ರ ಸಮಸ್ಯೆ ಹೆಚ್ಚಾಗಿದೆ. ನೀರಿನ ಸಮಸ್ಯೆ ಹೊತ್ತಲೇ ಪ್ರಭಾವಿಗಳು ಕಳ್ಳ ಮಾರ್ಗದಲ್ಲಿ ನೀರನ್ನ ಪಡಿತಾ ಇದ್ದ ಪ್ರಕರಣ ಬೆಳಕಿಗೆ ಬಂದಿದೆ. ಕೆಲ ಪ್ರಭಾವಿ ಕುಟುಂಬಗಳು ಜಲಮಂಡಳಿಯ ಬೋರ್ವೆಲ್ ನೀರಿಗೆ ಕನ್ನ ಹಾಕಿದ್ರು. ಜಲಮಂಡಳಿಯ ಟ್ಯಾಂಕರ್ನಿಂದ ಮನೆಗಳಿಗೆ ನೇರ ಸಂಪರ್ಕವನ್ನ ಕಲ್ಪಿಸಿಕೊಂಡಿದ್ರು. ವಿಜಯನಗರ ಕ್ಷೇತ್ರದ ಗಾಳಿ ಆಂಜನೇಯ ದೇವಸ್ಥಾನ ವಾರ್ಡ್, ಬ್ಯಾಟರಾಯನಪುರ ಹೊಸ ಬಡಾವಣೆ ವಾರ್ಡ್ 162ರಲ್ಲಿ ನೀರಿಗೆ ಕನ್ನ ಹಾಕಿದ್ದು ಕಂಡುಬಂತು. ಪಬ್ಲಿಕ್ ಟಿವಿ ಬಿಗ್ ಇಂಪ್ಯಾಕ್ಟ್. ನೀರಿನ ಕಳ್ಳ ಮಾರ್ಗಗಳು ಬಂದ್. ಹನಿ ಹನಿ ನೀರಿಗೂ ಅಭಾವ ಉಂಟಾಗಿರೋ ಹೊತ್ತಿನಲ್ಲಿ ಜಲಮಂಡಳಿಯ ಟ್ಯಾಂಕರ್ನಿಂದ ಅಕ್ರಮವಾಗಿ ಮನೆಗಳಿಗೆ ನೀರಿನ ಸಂಪರ್ಕವನ್ನ ತೆಗೆದುಕೊಂಡಿದ್ರು. ಇದರಿಂದ ಟ್ಯಾಂಕರ್ನಲ್ಲಿ ನೀರು ಬರದೆ ಜನ ನೀರಿಗಾಗಿ ಅಲೆದಾಡ್ತಾ ಇದ್ರು. ಈ ಬಗ್ಗೆ ಪಬ್ಲಿಕ್ ಟಿವಿಯಲ್ಲಿ ವರದಿ ಪ್ರಸಾರ ಆಗ್ತಾ ಇದ್ದಂತೆ ಅಧಿಕಾರಿಗಳು ಎಚ್ಚೆತ್ಕೊಂಡ್ರು. ಸ್ಥಳಕ್ಕೆ ಬಂದು ಅಕ್ರಮ ನೀರು ಪಡಿತಾ ಇದ್ದ ಮನೆಗಳ ಸಂಪರ್ಕವನ್ನ ಕಡಿತ ಮಾಡಿದ್ರು. ಕಳ್ಳ ಮಾರ್ಗದಲ್ಲಿ ಮನೆಗಳಿಗೆ ಕಲ್ಪಿಸಲಾಗಿದ್ದಂತಹ ನೀರು ಸರಬರಾಜನ್ನ ಬಂದ್ ಮಾಡಿದ್ರು. ಅಕ್ರಮ ಪೈಪ್ಲೈನ್ ಕನೆಕ್ಷನ್ ತೆಗೆದುಕೊಂಡವ್ರಿಗೆ ವಾರ್ನ್ ಕೂಡ ಕೊಟ್ರು. ಇನ್ನು ಪೈಪ್ಲೈನ್ ಕಟ್ ಮಾಡಿ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. 1.5 ತಿಂಗಳಿಂದ ನೀರಿನ ಅನುಕೂಲ ಇರಲಿಲ್ಲ, ಸ್ಟಾಪ್ ಆಗಿತ್ತು. ನೀವು ಬಂದು ಈ ರಿಪೋರ್ಟ್ ಮಾಡಿದ ಮೇಲೆ ಈಗ ನಮಗೆ ನೀರು ಸಲೀಸಾಗಿ ಬರ್ತಾ ಇದೆ. ನೀವು ಅರೌಂಡ್ ಒಂದು ಕರೆಕ್ಟಾಗಿ 2-3 ಅವರ್ಸಲ್ಲೇ ಈ ನೀರಿನ ಸಮಸ್ಯೆನ ಬಗೆಹರಿಸಿದ್ದೀರಿ. ಇನ್ನು ಬಿಬಿಎಂಪಿ ಬೋರ್ವೆಲ್ ಕೊರೆಸಿ ಜಲಮಂಡಳಿಗೆ ನಿರ್ವಹಣೆಯ ಉಸ್ತುವಾರಿಯನ್ನ ನೀಡಿತ್ತು. ಸಾರ್ವಜನಿಕ ಸ್ಥಳದಲ್ಲಿ ಸಾರ್ವಜನಿಕರ ಅನುಕೂಲಕ್ಕೆ ಟ್ಯಾಂಕರ್ ನಿರ್ಮಾಣ ಮಾಡಿದ್ರು. ಆದ್ರೆ ಟ್ಯಾಂಕರ್ ತುಂಬುವ ಮುನ್ನವೇ ಜಲಮಂಡಳಿಯ ಬೋರ್ವೆಲ್ನಿಂದ ಖಾಸಗಿ ವ್ಯಕ್ತಿಗಳು ನೀರಿನ ಸಂಪರ್ಕವನ್ನ ತೆಗೆದುಕೊಂಡಿದ್ರು. ಸದ್ಯ ಅಕ್ರಮ ನೀರಿನ ಸಂಪರ್ಕಕ್ಕೆ ಬ್ರೇಕ್ ಬಿದ್ದಿದೆ. ಪಬ್ಲಿಕ್ ಟಿವಿ ವರದಿಗೆ ಸ್ಥಳೀಯರು ಧನ್ಯವಾದ ತಿಳಿಸಿದ್ದಾರೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.